ನಮಸ್ಕಾರ. ನಮಸ್ಕಾರ ಸುರೇಶಣ್ಣ. ಆರಾಮಿದ್ದೀರಿ? ಹ್ಞೂ ಸರ್, ಆರಾಮಿದ್ದೀನಿ. ಮತ್ತೆ ಭಾಳ ದಿವಸ ಬರಲಿಲ್ಲ ಈ ಕಡೆಗೆ. ಇಲ್ಲ ಸರ್, ಮತ್ತೆ ಈಗ ಅವಸರ ನಿಮಗೆ ಎಲ್ಲ ಕೊಟ್ಟಿದ್ವಲ್ಲ, 2 ವರ್ಷದ ಬಾರಿ ಕೊಟ್ಟಿದ್ದೀರಿ, ಎಲ್ಲ ಹಾಕಿದ್ದೀವಿ ನಾವು. ವರ್ಷಕ್ಕೆ 1-2 ಸತಿ ಜೆಲ್ಲು ಮತ್ತೆ ನ್ಯೂಟ್ರಿಬಾರು ಮತ್ತೆ ಫಾರ್ಮಿಕ್ ಗೊಬ್ಬರ ಎಲ್ಲ ಹಾಕ್ತಾ ಇದ್ದೀವಿ. ನೀವು ಹೇಳಿದ ಪ್ರಕಾರ ಹೌದು. ನೀವು ಸಿಕ್ಕಿದ್ದು ನಮಗೆ ಒಳ್ಳೇದಾಯ್ತು. ನಮ್ದು ಗಿಡಗಳು ಈಗ 2 ವರ್ಷದಿಂದ ಭಾಳ ವೀಕ್ ಇತ್ತು. ವೀಕ್ ಇತ್ತು ಅಂದರೆ ಯಾವ ಮಟ್ಟಕ್ಕಿತ್ತು ಸರ್? ಒಂದು ಅಪ್ರಾಕ್ಸಿಮೇಟ್ ಯಾವ ಥರ ಇತ್ತು? ಭಾಳ ವೀಕ್ ಅಂದ್ರೆ ಭಾಳ ವೀಕ್ ಇತ್ತು. ತೋಟನ ತೆಗಿಬೇಕು, ಹೊಸದಾಗಿ ಮತ್ತೆ ಗಿಡ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗ ನೀವು ಸಿಕ್ಕಿದ್ದು ಚೆನ್ನಾಗಾತು. ಫಸ್ಟ್ ಏನು ಕೊಟ್ರಿ ಸರ್ ನೀವು? ಫಸ್ಟ್ ಭೂಮಿಗೆ ನಾನು ಕೊಟ್ಟಿದ್ದು ಫಾರ್ಮಿಕ್ ಕೊಟ್ಟೆ. ಫಾರ್ಮಿಕ್ ಕೊಟ್ಟು ಆಮೇಲೆ ಫಾರ್ಮಿಕ್ ಜೆಲ್ಲು, ವಾಟರ್ ಸಾಲಿಬಲ್ ಇವೆರಡು ಹಾಕಿದ್ವಿ ಈ ತೋಟಕ್ಕೆ. ಮೇಲಿನ ತೋಟಕ್ಕೆ ನ್ಯೂಟ್ರಿಬಾರು ಮತ್ತೆ ಫಾರ್ಮಿಕ್ ಜೆಲ್ 3 ಉಪಯೋಗಿಸಿದ್ದೇನೆ. ಅದರಲ್ಲಿ ನನಗೆ ಇಳುವರಿನೂ ಚೆನ್ನಾಗಿ ಬಂತು. ಮೊದಲು ನಮ್ಮ ತೋಟದಾಗೆಲ್ಲ ಗರಿಗಳು ಸಣ್ಣ ಗಂಟೆ ಮೊಣಕೈ ಗಾತ್ರಕ್ಕೆ ಅಷ್ಟೇ ಇರೋದು. ಇವಾಗ ಒಂದೊಂದು ಮಾರುದ್ದ ಗರಿ ಬರ್ತದವೆ, ತೆಂಗಿನ ಗರಿ ಬಂದಂಗೆ ಬರ್ತದವೆ. ಗಿಡಗಳು ಹೆಲ್ತಿ ಆಗಿದಾವೆ, ಕಮ್ಮು ದಪ್ಪ ಬರ್ತಾ ಐತಿ ಈಗ ಆಲ್ರೆಡಿ. ಮೊದಲೆಲ್ಲ ಈ ತರ ಇರ್ಲಿಲ್ಲ. ಮೊದಲು ಇದು ಈಗ 1 ವರ್ಷದಿಂದ ಗಿಡ ನನ್ನ ಸೊಂಡದಿಂದ ಕೆಳಗಿತ್ತು. ಇವಾಗ ನಾನು ಉಪಯೋಗಿಸ ಸ್ಟಾರ್ಟ್ ಮಾಡಿದ್ಮೇಲೆ ಗಿಡಗಳೆಲ್ಲ ಇವಾಗ ಎತ್ತರನೂ ಬೆಳೆದಿದ್ದಾವೆ, ಸುಳಿನೂ ಚೆನ್ನಾಗಿ ಕೇಳ್ತಾ ಇದಾವೆ, ಗ್ರೀನಿಶ್ ಆಗೈತೆ ತೋಟ. ಕೆಲವೊಂದು ರೈತರುಗಳಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇದು ನಿಮ್ಮ ಪ್ರಾಡಕ್ಟ್ ನನಗೆ ಬಹಳ ಹಿತ ಅಂತ ಅನ್ಸೈತಿ. ಯಾವುದು ಯೋಚನೆ ಇಲ್ದಂಗೆ ರೈತರು ಇದನ್ನ ಉಪಯೋಗಿಸಬಹುದು, ಏನು ತೊಂದರೆ ಇಲ್ಲ. ಉಪಯೋಗಿಸೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಅಂತ ಆಗಲ್ಲ. ಇದು ಖರ್ಚು ಎಷ್ಟು ಬರುತ್ತೆ ಸರ್? ಈಗ 1,000 ಗಿಡಕ್ಕೆ ಅಪ್ರಾಕ್ಸಿಮೇಟ್? 1,000 ಗಿಡಕ್ಕೆ ಅಪ್ರಾಕ್ಸಿಮೇಟ್ ಒಂದು 10 kg ಜೆಲ್ ಹಾಕ್ತೀನಿ. 10 kg ಜೆಲ್ ಹಾಕ್ತೀನಿ. ಒಂದು 20 ಚೀಲ ಫಾರ್ಮಿಕ್ ಗೊಬ್ಬರ, ಒಂದು 10 kg 20 kg ನ್ಯೂಟ್ರಿಬಾರ್ ಹಾಕ್ತೀನಿ. 20 kg ನ್ಯೂಟ್ರಿಬಾರ್, ಅದು 3 ಸೇರಿಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 6,000, ಒಂದು 3,000, 9,000, 9,000, 6 20,000, ಒಂದು 28,000 ರೂಪಾಯಿ ಖರ್ಚು ಬರುತ್ತೆ ಒಂದು ಎಕರೆಗೆ. ಒಂದ್ಸತಿ ಮಾಡಿದ್ರೆ 28,000 ಖರ್ಚು ಬರುತ್ತೆ. ಅದನ್ನೇ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು 8,000 ಕಡಿಮೆ ಆಗುತ್ತೆ. 2ನೇ ಟೈಮ್ ಕೊಡ್ಬೇಕಾದ್ರೆ ವರ್ಷದಲ್ಲಿ 2 ಬಾರಿ ಮಾಡುವಾಗ ಮತ್ತೆ 8,000 ಕಡಿಮೆ ಆಗ್ತದೆ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಆಗುತ್ತೆ. 2ನೇ ಟೈಮ್ ಮಾಡ್ಬೇಕಾದ್ರೆ ಅಷ್ಟೊಂದು ಗೊಬ್ಬರದ ಅವಶ್ಯಕತೆ ಇರಲ್ಲ, ಸ್ವಲ್ಪ ಪ್ರಮಾಣದಾಗ ಹಾಕ್ಬೇಕು. ಜೆಲ್ ಮಾತ್ರ 2 ಟಿನ್ನೇ ಹಾಕ್ಬೇಕು, 5 kg 2 ಟಿನ್ನೇ ಹಾಕ್ಬೇಕು 1 ಎಕರೆಗೆ. ನಂತರ ಫಾರ್ಮಿಕ್ ಕಡಿಮೆ ಹಾಕ್ಬೋದು. ನ್ಯೂಟ್ರಿಬಾರ್ನ ವರ್ಷಕ್ಕೆ 1 ಸತಿ ಕೊಟ್ಟರೆ ಸಾಕು ಅಂತ ನೀವು ಹೇಳಿದ್ರೆ ನಾನು ಅದೇ ತರನ ಉಪಯೋಗಿಸ್ಕೊ ಬಂದಿದ್ದೀನಿ. ಅಷ್ಟು ಕೊಟ್ರೆ ಸಾಕು ಅಂತ ಅನಿಸುತ್ತೆ. ಇದಕ್ಕೆ ಯಾವ್ದು ಸರ್ಕಾರಿ ಗೊಬ್ಬರ ನಾವು ಹಾಕಿಲ್ಲ, ಹಾಕ್ಬೇಡ ಅಂತ ನೀವು ಹೇಳಿದ್ರಿ. ಪೊಟಾಶ್ ಮಾತ್ರ ಕೊಟ್ಟಿದ್ದೀವಿ. ನೀವು ಕೊಟ್ಟರೆ ಆಲ್-19 ಪೌಡರ್ ಉಪಯೋಗಿಸಿದೀವಿ ಜೆಲ್ ಹಾಕ್ಬೇಕಾರೆ. ಅದು ಬಿಟ್ಟರೆ ನಾವು ಫರ್ದರ್ ಏನು ಮಾಡಿಲ್ಲ. ಅದೇ NPK ಜೊತೆ ಕೊಟ್ಟಿದ್ವಲ್ಲ 1 kg ಪ್ಯಾಕೆಟ್, ಅದು ವಾಟರ್ ಸಾಲಿಬಲ್ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರಿ. ಕೊಟ್ಟಿದ್ರಿ ನೀವು ಬ್ಯಾರ್ಲಿಗ್ ಒಂದ್ರಂತೆ, ಅದನ್ನ ಬ್ಯಾರ್ಲಿಗ್ ಒಂದ್ರಂತೆ ಹಾಕಿದೀವಿ. ಲಾಸ್ಟ್ ಟೈಮು ಬಹಳ ನುಸಿ ಬಂದು ಗಿಡಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತು. ನೀವು ಕೊಟ್ಟರ ಔಷಧಿಗಳು ಅವನ್ನೆಲ್ಲ ಸ್ಪ್ರೇ ಮಾಡಿ ಗೊಬ್ಬರ ಅದೆಲ್ಲ ಕೊಟ್ಟ ಮೇಲೆ ಗಿಡ ಈ ರೀತಿಯಾಗಿ ಹಸಿರಾಗಿ ಆರೋಗ್ಯವಂತ ಗಿಡಗಳು ನಮಗೆ ಕಾಣ್ತದವೆ. ನಮಗೆ ನೀವು ಪ್ರಾಡಕ್ಟ್ ಭಾಳ ಹಿಡಿಸೈತಿ. ಎಲ್ಲ ರೈತರಿಗೆ ಇದರಿಂದ ಅನುಕೂಲ ಐತಿ. ಯಾವುದೇ ಯೋಚನೆ ಇಲ್ದಂಗೆ, ಯಾವುದೋ ಕುಂದು ಕೊರತೆಗಳಿಲ್ದಂಗೆ ರೈತರು ಗೊಬ್ಬರ, ಸರ್ಕಾರಿ ಗೊಬ್ಬರ, ಆ ಔಷಧಿ ಈ ಔಷಧಿ ಅಂತ ಬಳಸ್ದಂಗೆ ಇದು ಒಂದನೇ ಮಾಡ್ಕೊಂತ ಹೋದ್ರೆ ಅದರಲ್ಲೇ ಎಲ್ಲಾದು ಇರೋದ್ರಿಂದ ಆ ಖರ್ಚನ್ನ ಲೆಕ್ಕ ಹಾಕಿದ್ರೆ ಇದು ಚೀಪ್ ಅಂತ ಅನ್ಸುತ್ತೆ. ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ರೋಗಗಳು ಜಾಸ್ತಿ ಬರ್ತವೆ ಅಂತಂದು ಮೊದಲಿಂದಾನೆ ಎಲ್ಲ ಹೇಳ್ತಾ ಇದಾರೆ. ಅಥವಾ ಸರ್ಕಾರಿ ಗೊಬ್ಬರ ಹಾಕೋದ್ಬಿಟ್ಟು ನಿಮ್ದು ಹಾಕೋದ್ರಿಂದ ಅದ್ರಲ್ಲಿ ಔಷಧಿ ಗುಣಗಳು ಇರ್ತವೆ, ಪ್ಲಸ್ ಭೂಮಿಗೆ ಬೇಕಾದಂತ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳು ಸಿಗೋದ್ರಿಂದ ಗಿಡಗಳು ಚೆನ್ನಾಗಿದಾವೆ, ತೋಟ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ತೋಟ ಚೆನ್ನಾಗಿರುತ್ತೆ ಅಂತ ಇಷ್ಟು ಹೇಳಬಲ್ಲೆ. ನನ್ನ ಹೆಸರು ಸಿದ್ದೇಶ್ ಕೆ ಅಂತಂದು, ನಂದು ಹರಿಹರ ತಾಲೂಕು ಯಲವಟ್ಟಿ ಗ್ರಾಮ. ನನ್ನ ಫೋನ್ ನಂಬರು 9964526393. ಇನ್ನೊಂದ್ಸರಿ ಹೇಳಿ ಸರ್ ಫೋನ್ ನಂಬರ್. 9964526393. ಓಕೆ ಸರ್, ಥ್ಯಾಂಕ್ ಯು ಸುರೇಶಣ್ಣ. ಥ್ಯಾಂಕ್ ಯು. ನಿಮ್ಮಿಂದ ನಮಗೆ ಭಾಳ ಹೆಲ್ಪ್ ಆಗೈತಿ, ಭಾಳ ಅನುಕೂಲ ಆಗೈತಿ. ಆಯ್ತು ಸರ್, ನಿಮಗೆ ನಾವು ವೀಕ್ಲಿ 1 ಟೈಮು, ಮಂತ್ಲಿ 1 ಟೈಮು ವಿಸಿಟ್ ಆಗ್ತಾ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಬನ್ನಿ ನಾವು ಕರೆದಾಗ ಯಾವಾಗಲೂ ಬಂದಿದ್ದೀರಾ, ನಮಗೆ ಸಹಕಾರ ಮಾಡಿದ್ದೀರಾ. ನಮಗೆ ಒಳ್ಳೆ ಟೈಮಿಗೆ ನೀವು ಬಂದು ಸರ್. ಇನ್ನೊಂದು ಸರ್, ಪ್ರಕೃತಿ ಆರ್ಗೋ ಸೊಲ್ಯೂಷನ್ ಕಡೆಯಿಂದ ನಮಗೆ ಏನು ಕೊಡ್ತಾರೋ ಗೊತ್ತಿಲ್ಲ ಸರ್, ನಾವಂತೂ ಸರ್ವಿಸ್ ಮಾತ್ರ ಇನ್ ಟೈಮಲ್ಲಿ ಕೊಡ್ತೀವಿ. ಎಲ್ಲ ರೈತರಿಗೂ ಕೂಡ ಈ ಫಾರ್ಮರ್ಸು ಯಲವಟ್ಟಿ ಗ್ರಾಮದವರು, ಇವ್ರ ಹೆಸರು ಸಿದ್ದೇಶಣ್ಣ ಅಂತೇಳಿ. ನೀವು 1 ವರ್ಷದ ಕೆಳಗಡೆ, 2ನೇ ವರ್ಷದ ಕೆಳಗಡೆ ನಾವು ಫಸ್ಟ್ ಬಂದು ಇವರಿಗೆ ವಾಟರ್ ಸಾಲ್ಯುಬಲ್ ಮಾಡಬೇಕು ಮತ್ತು ಫಾರ್ಮಿಕ್ ಮಾಡಬೇಕು ಅಂತೇಳಿ ಅವ್ರಿಗೆ ಮನವೊಲಿಸಿ ಮಾಡಿದ್ದೀವಿ. ಹೊಸ ಪ್ರಾಡಕ್ಟ್ ಆದರೂ ಕೂಡ ಅವರು ನಮ್ಮನ್ನು ನಂಬಿದರು, ಈಗ ಹಾಕಿದ್ದಾರೆ. ಅವರಿಗೆ ಮನಸಂತೋಷ ಆಗಿ ಒಂದು ಸ್ಟಮ್ಮು ನಾವು ಬಂದಾಗ ಭಾಳ ವೀಕ್ನೆಸ್ ಇತ್ತು ರೈತರೇ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲೇನು ಕಾಣ್ತಿದೆಯಲ್ಲ, ಸೇಮ್ ಇದೇ ಥರ ಭಾಸವಾಗಿ ಕಾಣ್ತಾ ಇತ್ತು.
ಬಟ್ ಏನಪ್ಪ ಅಂದರೆ ನಾನು ಬಂದು ಒಂದು ಸರಿ ಫ್ರೇನು ಕೊಟ್ಟಿದ್ದೀನಿ, ಆಮೇಲೆ ಸ್ಟಮ್ ಮಾತ್ರ ಫುಲ್ ವೀಕ್ ಇತ್ತು. ಅದಾದ ನಂತರ ಸ್ಟಮ್ಮಿಗೆ ಏನು ಬೇಕೋ ಅದನ್ನು ಕೊಟ್ಟೆ, ಎಲೆಗಳಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ. ಇಷ್ಟು ಮಾತ್ರ ಮಾಡಿಸಿ ಇವ್ರ ಹತ್ರ ಬೇರೆ ಏನೂ ಹಾಕ್ಸಿಲ್ಲ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ದಯವಿಟ್ಟು ಎಲ್ಲ ರೈತರು ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.